ನೋಡಿ, ನಮ್ಮ ಜಿಲ್ಲೆಯದು ಡಿಮ್ಯಾಂಡ್ಸ್ ಏನಿದೆ ಅಂದರೆ, ಕಾಂಗ್ರೆಸ್ಸಿನ ಶಾಸಕ 4 ಜನ ಗೆದ್ದಿದ್ದೀವಿ ಇಲ್ಲಿ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಒಳ್ಳೆ ಮುಖ್ಯಮಂತ್ರಿಗಳಿದ್ದಾರೆ, ಉಪಮುಖ್ಯಮಂತ್ರಿಗಳಿದ್ದಾರೆ. ಆದರೆ ನೋವು ಏನು ನಮಗಿದೆ, ಕೋಲಾರ ಜಿಲ್ಲೆಯ ಶಾಸಕರುಗಳಿಗೆ ನಮಗೆ ಮಂತ್ರಿ ಇಲ್ಲ ಅನ್ನೋದು ನೋವಿದೆ. ಜಿಲ್ಲಾ ಮಂತ್ರಿ ಒಳ್ಳೆ ಮಂತ್ರಿ ಕೊಟ್ಟಿದ್ದಾರೆ, ಅದರಲ್ಲಿ ಎರಡನೇ ಮಾತಿಲ್ಲ. ಆದರೆ 4 ಜನ ಶಾಸಕರಿದ್ದರೂ ಕೂಡ ಮಂತ್ರಿ ಕೊಟ್ಟಿಲ್ಲ ಅನ್ನೋ ಒಂದು ಬೇಜಾರು ನಮಗೆಲ್ಲ ಇರೋದು, ನಮ್ಮ ಜಿಲ್ಲೆಯ ಜನತೆಗೆ ಬೇಜಾರಿದೆ. ಅದರಿಂದ ನಮ್ಮದು ಹೈಕಮಾಂಡ್ ಮೇಲೆ ನಮ್ಮ ಒತ್ತಡ ಇದೆ. ನಮ್ಮ ಜಿಲ್ಲೆಗೆ ಒಬ್ಬ ಶಾಸಕರು ಮಂತ್ರಿ ಕೊಡಬೇಕು ಅಂತ ನಮ್ಮೆಲ್ಲ ಶಾಸಕರು ಒತ್ತಡ ಇದೆ. ಹೈಕಮಾಂಡ್ ತೀರ್ಮಾನ ತಗತ್ತದೆ, ಯಾರ್ಯಾರಿಗೆ ಏನೇನು ಮಾಡಬೇಕು ಅಂತೇಳಿ ಹೈಕಮಾಂಡ್ ತೀರ್ಮಾನ ತಗತ್ತದೆ. ಮಂತ್ರಿ ನನಗೆ ಕೊಡಬೇಕಾ, ಇಲ್ಲ ಇನ್ನೊಬ್ರಿಗೆ ಮಂತ್ರಿ ಕೊಡಬೇಕಾ, ಇಲ್ಲ KMF ಕೊಡಬೇಕಾ, ಇಲ್ಲ ML ಆಗಿ ನೀನು ಮುಂದುವರಿಯಪ್ಪ ಅಂತ ಹೇಳ್ತದ. ಹೈಕಮಾಂಡ್ ನಮಗೆಲ್ಲರಿಗೂ ಫೈನಲ್ಲು. ನಾವೆಲ್ಲ ಹೈಕಮಾಂಡ್ ಬ್ಲ್ಯಾಕ್ ಮೇಲ್ ಮಾಡೋಂಥವ್ರು ಯಾರೂ ಕಾಂಗ್ರೆಸ್ ಪಾರ್ಟಿನಿಲ್ಲ. ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ಕೋಲಾರ ಜಿಲ್ಲೆಗೆ ಮಂತ್ರಿ ಅವಕಾಶ ಕೊಡಬೇಕು ಅಂತ. ಅಲ್ಲ, ಅದು ಹೈಕಮಾಂಡ್ ಬಿಡು, ಅದ್ರ ಬಗ್ಗೆ ನಾನು ಮಾತಾಡೋಷ್ಟು ದೊಡ್ಡ ಲೀಡರ್ ಅಲ್ಲ. ನಮ್ಮ ಪಕ್ಷದ ರಾಷ್ಟ್ರೀಯ ನಾಯಕರುಗಳವರೇ, ರಾಜ್ಯ ನಾಯಕರುಗಳವರೇ, ಅವ್ರು ಯಾವ ಸಂದರ್ಭದಲ್ಲಿ ಮಂತ್ರಿಮಂಡಲ ವಿಸ್ತರಣೆ ಮಾಡಬೇಕು ಅನ್ನೋಂಥ ಸಂದರ್ಭ ಬರ್ತದೆ, ಆವಾಗ ನಮ್ಮ ಡಿಮ್ಯಾಂಡ್ಸ್ ನೋಡಿ. ನಮ್ಮ ಜಿಲ್ಲೆಯದು ಡಿಮ್ಯಾಂಡ್ಸ್ ಏನಿದೆ ಅಂದರೆ, ಕಾಂಗ್ರೆಸ್ಸಿನ ಶಾಸಕ 4 ಜನ ಗೆದ್ದಿದ್ದೀವಿ ಇಲ್ಲಿ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಒಳ್ಳೆ ಮುಖ್ಯಮಂತ್ರಿಗಳಿದ್ದಾರೆ, ಉಪಮುಖ್ಯಮಂತ್ರಿಗಳಿದ್ದಾರೆ. ಆದರೆ ನೋವು ಏನು ನಮಗಿದೆ, ಕೋಲಾರ ಜಿಲ್ಲೆಯ ಶಾಸಕರುಗಳಿಗೆ ನಮಗೆ ಮಂತ್ರಿ ಇಲ್ಲ ಅನ್ನೋದು ನೋವಿದೆ. ಜಿಲ್ಲಾ ಮಂತ್ರಿ ಒಳ್ಳೆ ಮಂತ್ರಿ ಕೊಟ್ಟಿದ್ದಾರೆ, ಅದರಲ್ಲಿ ಎರಡನೇ ಮಾತಿಲ್ಲ. ಆದರೆ 4 ಜನ ಶಾಸಕರಿದ್ದರೂ ಕೂಡ ಮಂತ್ರಿ ಕೊಟ್ಟಿಲ್ಲ ಅನ್ನೋ ಒಂದು ಬೇಜಾರು ನಮಗೆಲ್ಲ ಇರೋದು, ನಮ್ಮ ಜಿಲ್ಲೆಯ ಜನತೆಗೆ ಬೇಜಾರಿದೆ. ಅದರಿಂದ ನಮ್ಮದು ಹೈಕಮಾಂಡ್ ಮೇಲೆ ನಮ್ಮ ಒತ್ತಡ ಇದೆ. ನಮ್ಮ ಜಿಲ್ಲೆಗೆ ಒಬ್ಬ ಶಾಸಕರು ಮಂತ್ರಿ ಕೊಡಬೇಕು ಅಂತ ನಮ್ಮೆಲ್ಲ ಶಾಸಕರು ಒತ್ತಡ ಇದೆ. ಹೈಕಮಾಂಡ್ ತೀರ್ಮಾನ ತಗತ್ತದೆ, ಯಾರ್ಯಾರಿಗೆ ಏನೇನು ಮಾಡಬೇಕು ಅಂತೇಳಿ ಹೈಕಮಾಂಡ್ ತೀರ್ಮಾನ ತಗತ್ತದೆ. ಮಂತ್ರಿ ನನಗೆ ಕೊಡಬೇಕಾ, ಇಲ್ಲ ಇನ್ನೊಬ್ರಿಗೆ ಮಂತ್ರಿ ಕೊಡಬೇಕಾ, ಇಲ್ಲ KMF ಕೊಡಬೇಕಾ, ಇಲ್ಲ ML ಆಗಿ ನೀನು ಮುಂದುವರಿಯಪ್ಪ ಅಂತ ಹೇಳ್ತದ. ಹೈಕಮಾಂಡ್ ನಮಗೆಲ್ಲರಿಗೂ ಫೈನಲ್ಲು. ನಾವೆಲ್ಲ ಹೈಕಮಾಂಡ್ ಬ್ಲ್ಯಾಕ್ ಮೇಲ್ ಮಾಡೋಂಥವ್ರು ಯಾರೂ ಕಾಂಗ್ರೆಸ್ ಪಾರ್ಟಿನಿಲ್ಲ. ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ಕೋಲಾರ ಜಿಲ್ಲೆಗೆ ಮಂತ್ರಿ ಅವಕಾಶ ಕೊಡಬೇಕು ಅಂತ. ಅಲ್ಲ, ಅದು ಹೈಕಮಾಂಡ್ ಬಿಡು, ಅದ್ರ ಬಗ್ಗೆ ನಾನು ಮಾತಾಡೋಷ್ಟು ದೊಡ್ಡ ಲೀಡರ್ ಅಲ್ಲ. ನಮ್ಮ ಪಕ್ಷದ ರಾಷ್ಟ್ರೀಯ ನಾಯಕರುಗಳವರೇ, ರಾಜ್ಯ ನಾಯಕರುಗಳವರೇ, ಅವ್ರು ಯಾವ ಸಂದರ್ಭದಲ್ಲಿ ಮಂತ್ರಿಮಂಡಲ ವಿಸ್ತರಣೆ ಮಾಡಬೇಕು ಅನ್ನೋಂಥ ಸಂದರ್ಭ ಬರ್ತದೆ, ಆವಾಗ ನಮ್ಮ ಡಿಮ್ಯಾಂಡ್ಸ್ ನೋಡಿ. ನಮ್ಮ ಜಿಲ್ಲೆಯದು ಡಿಮ್ಯಾಂಡ್ಸ್ ಏನಿದೆ ಅಂದರೆ, ಕಾಂಗ್ರೆಸ್ಸಿನ ಶಾಸಕ 4 ಜನ ಗೆದ್ದಿದ್ದೀವಿ ಇಲ್ಲಿ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಒಳ್ಳೆ ಮುಖ್ಯಮಂತ್ರಿಗಳಿದ್ದಾರೆ, ಉಪಮುಖ್ಯಮಂತ್ರಿಗಳಿದ್ದಾರೆ. ಆದರೆ ನೋವು ಏನು ನಮಗಿದೆ, ಕೋಲಾರ ಜಿಲ್ಲೆಯ ಶಾಸಕರುಗಳಿಗೆ ನಮಗೆ ಮಂತ್ರಿ ಇಲ್ಲ ಅನ್ನೋದು ನೋವಿದೆ. ಜಿಲ್ಲಾ ಮಂತ್ರಿ ಒಳ್ಳೆ ಮಂತ್ರಿ ಕೊಟ್ಟಿದ್ದಾರೆ, ಅದರಲ್ಲಿ ಎರಡನೇ ಮಾತಿಲ್ಲ. ಆದರೆ 4 ಜನ ಶಾಸಕರಿದ್ದರೂ ಕೂಡ ಮಂತ್ರಿ ಕೊಟ್ಟಿಲ್ಲ ಅನ್ನೋ ಒಂದು ಬೇಜಾರು ನಮಗೆಲ್ಲ ಇರೋದು, ನಮ್ಮ ಜಿಲ್ಲೆಯ ಜನತೆಗೆ ಬೇಜಾರಿದೆ. ಅದರಿಂದ ನಮ್ಮದು ಹೈಕಮಾಂಡ್ ಮೇಲೆ ನಮ್ಮ ಒತ್ತಡ ಇದೆ. ನಮ್ಮ ಜಿಲ್ಲೆಗೆ ಒಬ್ಬ ಶಾಸಕರು ಮಂತ್ರಿ ಕೊಡಬೇಕು ಅಂತ ನಮ್ಮೆಲ್ಲ ಶಾಸಕರು ಒತ್ತಡ ಇದೆ. ಹೈಕಮಾಂಡ್ ತೀರ್ಮಾನ ತಗತ್ತದೆ, ಯಾರ್ಯಾರಿಗೆ ಏನೇನು ಮಾಡಬೇಕು ಅಂತೇಳಿ ಹೈಕಮಾಂಡ್ ತೀರ್ಮಾನ ತಗತ್ತದೆ. ಮಂತ್ರಿ ನನಗೆ ಕೊಡಬೇಕಾ, ಇಲ್ಲ ಇನ್ನೊಬ್ರಿಗೆ ಮಂತ್ರಿ ಕೊಡಬೇಕಾ, ಇಲ್ಲ KMF ಕೊಡಬೇಕಾ, ಇಲ್ಲ ML ಆಗಿ ನೀನು ಮುಂದುವರಿಯಪ್ಪ ಅಂತ ಹೇಳ್ತದ. ಹೈಕಮಾಂಡ್ ನಮಗೆಲ್ಲರಿಗೂ ಫೈನಲ್ಲು. ನಾವೆಲ್ಲ ಹೈಕಮಾಂಡ್ ಬ್ಲ್ಯಾಕ್ ಮೇಲ್ ಮಾಡೋಂಥವ್ರು ಯಾರೂ ಕಾಂಗ್ರೆಸ್ ಪಾರ್ಟಿನಿಲ್ಲ. ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ಕೋಲಾರ ಜಿಲ್ಲೆಗೆ ಮಂತ್ರಿ ಅವಕಾಶ ಕೊಡಬೇಕು ಅಂತ. ಅಲ್ಲ, ಅದು ಹೈಕಮಾಂಡ್ ಬಿಡು, ಅದ್ರ ಬಗ್ಗೆ ನಾನು ಮಾತಾಡೋಷ್ಟು ದೊಡ್ಡ ಲೀಡರ್ ಅಲ್ಲ. ನಮ್ಮ ಪಕ್ಷದ ರಾಷ್ಟ್ರೀಯ ನಾಯಕರುಗಳವರೇ, ರಾಜ್ಯ ನಾಯಕರುಗಳವರೇ, ಅವ್ರು ಯಾವ ಸಂದರ್ಭದಲ್ಲಿ ಮಂತ್ರಿಮಂಡಲ ವಿಸ್ತರಣೆ ಮಾಡಬೇಕು ಅನ್ನೋಂಥ ಸಂದರ್ಭ ಬರ್ತದೆ, ಆವಾಗ ನಮ್ಮ ಡಿಮ್ಯಾಂಡ್ಸ್ ನೋಡಿ. ನಮ್ಮ ಜಿಲ್ಲೆಯದು ಡಿಮ್ಯಾಂಡ್ಸ್ ಏನಿದೆ ಅಂದರೆ, ಕಾಂಗ್ರೆಸ್ಸಿನ ಶಾಸಕ 4 ಜನ ಗೆದ್ದಿದ್ದೀವಿ ಇಲ್ಲಿ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಒಳ್ಳೆ ಮುಖ್ಯಮಂತ್ರಿಗಳಿದ್ದಾರೆ, ಉಪಮುಖ್ಯಮಂತ್ರಿಗಳಿದ್ದಾರೆ. ಆದರೆ ನೋವು ಏನು ನಮಗಿದೆ, ಕೋಲಾರ ಜಿಲ್ಲೆಯ ಶಾಸಕರುಗಳಿಗೆ ನಮಗೆ ಮಂತ್ರಿ ಇಲ್ಲ ಅನ್ನೋದು ನೋವಿದೆ. ಜಿಲ್ಲಾ ಮಂತ್ರಿ ಒಳ್ಳೆ ಮಂತ್ರಿ ಕೊಟ್ಟಿದ್ದಾರೆ, ಅದರಲ್ಲಿ ಎರಡನೇ ಮಾತಿಲ್ಲ. ಆದರೆ 4 ಜನ ಶಾಸಕರಿದ್ದರೂ ಕೂಡ ಮಂತ್ರಿ ಕೊಟ್ಟಿಲ್ಲ ಅನ್ನೋ ಒಂದು ಬೇಜಾರು ನಮಗೆಲ್ಲ ಇರೋದು, ನಮ್ಮ ಜಿಲ್ಲೆಯ ಜನತೆಗೆ ಬೇಜಾರಿದೆ. ಅದರಿಂದ ನಮ್ಮದು ಹೈಕಮಾಂಡ್ ಮೇಲೆ ನಮ್ಮ ಒತ್ತಡ ಇದೆ. ನಮ್ಮ ಜಿಲ್ಲೆಗೆ ಒಬ್ಬ ಶಾಸಕರು ಮಂತ್ರಿ ಕೊಡಬೇಕು ಅಂತ ನಮ್ಮೆಲ್ಲ ಶಾಸಕರು ಒತ್ತಡ ಇದೆ. ಹೈಕಮಾಂಡ್ ತೀರ್ಮಾನ ತಗತ್ತದೆ, ಯಾರ್ಯಾರಿಗೆ ಏನೇನು ಮಾಡಬೇಕು ಅಂತೇಳಿ ಹೈಕಮಾಂಡ್ ತೀರ್ಮಾನ ತಗತ್ತದೆ. ಮಂತ್ರಿ ನನಗೆ ಕೊಡಬೇಕಾ, ಇಲ್ಲ ಇನ್ನೊಬ್ರಿಗೆ ಮಂತ್ರಿ ಕೊಡಬೇಕಾ, ಇಲ್ಲ KMF ಕೊಡಬೇಕಾ, ಇಲ್ಲ ML ಆಗಿ ನೀನು ಮುಂದುವರಿಯಪ್ಪ ಅಂತ ಹೇಳ್ತದ. ಹೈಕಮಾಂಡ್ ನಮಗೆಲ್ಲರಿಗೂ ಫೈನಲ್ಲು.
ನಾವೆಲ್ಲ ಹೈಕಮಾಂಡ್ ಬ್ಲ್ಯಾಕ್ ಮೇಲ್ ಮಾಡೋಂಥವ್ರು ಯಾರು ಕಾಂಗ್ರೆಸ್ ಪಾರ್ಟಿನಲ್ಲಿಲ್ಲ. ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ಕೋಲಾರ ಜಿಲ್ಲೆಗೆ ಮಂತ್ರಿ ಅವಕಾಶ ಕೊಡಬೇಕು ಅಂತ. ಅಲ್ಲ, ಅದು ಹೈಕಮಾಂಡ್ ಬಿಡು, ಅದ್ರ ಬಗ್ಗೆ ನಾನು ಮಾತಾಡೋಷ್ಟು ದೊಡ್ಡ ಲೀಡರ್ ಅಲ್ಲ. ನಮ್ಮ ಪಕ್ಷದ ರಾಷ್ಟ್ರೀಯ ನಾಯಕರುಗಳವರೇ, ರಾಜ್ಯ ನಾಯಕರುಗಳವರೇ, ಅವ್ರು ಯಾವ ಸಂದರ್ಭದಲ್ಲಿ ಮಂತ್ರಿಮಂಡಲ ವಿಸ್ತರಣೆ ಮಾಡಬೇಕು ಅನ್ನೋಂಥ ಸಂದರ್ಭ ಬರ್ತದೆ, ಆವಾಗ ನಮ್ಮ ಡಿಮ್ಯಾಂಡ್